ಬರೀ 63,000 5 ರಿಜಿಸ್ಟ್ರೇಷನ್ ಸಾರಿ ವೋಕ್ಸ್ವ್ಯಾಗನ್ 12 ಮಾಡಲ್ ಎಷ್ಟಕ್ಕೆ ಸರ್? ಖಂಡಿತ ಬರೀ 2,40,000 ರೂಪಾಯಿ ನಾನು ಕೊಡ್ತೀನಿ ಸರ್. 1,10,000 ಹೇಳೋದ ಬರೀ 95,000 ರೂಪಾಯಿ ಕೊಡ್ತೀನಿ. TV300 ಸರ್ ಸರ್ ಅದು ಸೇಲ್ ಆಗಿದೆ, ಸೇಲ್ ಆಗ್ಬಿಟ್ಟಿದೆ ಸರ್. ವ್ಯಾಗನರ್ ತೋರಿಸಿ ಸರ್ 2 ಲಕ್ಷಕ್ಕೆ. ನಿಮಗೆ ಇಲ್ಲ ನಮಗೆ 12 ಮಾಡಲೇಬೇಕು ಅನ್ನೋದಾದ್ರೆ ಬನ್ನಿ, ಇದನ್ನು 2 ಲಕ್ಷಕ್ಕೆ ನಾನು ಕೊಡ್ತೀನಿ. 1,90,000 1,90,000 ರೂಪಾಯಿಗೆ ಫ್ರೆಶ್ ಎಫ್ಸಿ ಇದೆ, 30 ವರೆಗೂ ಎಫ್ಸಿ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬನ್ನಿ ಡಿಸೈರ್ ತೋರಿಸ್ತೀನಿ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಇನ್ಶೂರೆನ್ಸ್ ಎಲ್ಲ ರನ್ ಮಾಡಿ 1,10,000 ರೂಪಾಯಿ ಕೊಡೋಣ. ಇಲ್ಲೇನು ಕುಣಿತದೆ ಅಂತ ನೋಡ್ತಾ ಇರೋದು. 4,10,000 ರೂಪಾಯಿಗೆ ಶಿಫ್ಟ್ ಡಿಸೈರ್ ಬರೀ 76,000 ಓಡಿರೋಂಥ ಗಾಡಿ. 16 ಮಾಡಲ್ ಎಷ್ಟಕ್ಕೆ ಸರ್? 5,75,000 ರೂಪಾಯಿಗೆ ರೌಂಡ್ ಫಿಗರ್ ಮಾಡಿ ಸರ್. ಆಯ್ತು ಬನ್ನಿ ಸರ್, ಮಾಡ್ಕೊಡೋಣ. 4 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. ಇದು 21 ಮಾಡಲು 5,65,000. ಬನ್ನಿ 5,50,000 ರೂಪಾಯಿ ಮಾಡ್ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತೆಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಹಿಂದ್ಗಡೆ ಬೋರ್ಡ್ ನೋಡ್ತಿದ್ದು ಗೊತ್ತಾಗಿರ್ಬೋದು, ಅಥವಾ ನಮ್ಮ ಮೂರ್ತಿಯನ್ನು ನೋಡಿದ್ರೂ ಗೊತ್ತಾಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಕಡಿಮೆ ಪ್ರೈಸಲ್ಲಿ ಗಾಡಿಗಳು ಹುಡುಕ್ತಾ ಇದ್ದಾರೆ ಅಂತಂದರೆ ಆರಾಮಾಗಿ ಇಲ್ಲಿ ಬರ್ಬೋದು ನಿಮಗೆ, ಯಾಕಂದರೆ ಲೈಕ್ ಚಾನ್ಸ್ ಪ್ರೈಸಲ್ಲಂತೂ ಇದೆ. ಸೊ ನಮ್ಮ ಜೊತೆ ಮೂರ್ತಿ ಸರ್ ಇದ್ದಾರೆ, ಅವರು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ ಸರ್, ನೀವು? ನಾನು ಆರಾಮಾಗಿದ್ದೀನಿ ಸರ್. ಹೇಳಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇವತ್ತಿನ ಬಜೆಟಲ್ಲಿ ಬರೀ 63,000ದಿಂದ 8 ಲಕ್ಷದವರೆಗೂ ಇದ್ದಾವೆ. 8 ಲಕ್ಷದವರೆಗೂ 8 ಲಕ್ಷದವರೆಗೂ ಇದ್ದಾವೆ. ಆಲ್ಮೋಸ್ಟ್ ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಆ ಸ್ಟಾಕ್ ಎಲ್ಲ ತುಂಬ ಖಾಲಿ ಆಗಿದ್ದಾವೆ. ಇವಾಗೆಲ್ಲ ಪ್ರೆಸೆಂಟ್ ಹೊಸ ಸ್ಟಾಕ್ ಬಂದಿದ್ದಾವೆ. ಒಳ್ಳೆ ಗುಡ್ ಕಂಡೀಷನ್ ಗಾಡಿಗಳಿದ್ದಾವೆ. ಓಕೆ, ಸೊ ನೋಡಿ ಒಳ್ಳೆ ಪ್ರೈಸಲ್ಲಿ ಇದೆ ಅಂತಲೂ ಹೇಳ್ಬೋದು ಗಾಡಿ. ಸೊ ಸರ್ ಆಮೇಲೆ ಎಕ್ಸಾಕ್ಟಾಗಿ ಅನ್ಸುತ್ತೆ ಲೊಕೇಶನು ನೆಕ್ಸ್ಟ್ ಕಾಸ್ದು ಸರ್. ಸರ್ ಇದು ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದರೆ ನೋಡಿ ಸರ್, ನಮ್ಮ ನೆಕ್ಸ್ಟ್ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಓಕೆ, ಅಕಸ್ಮಾತ್ ಲೊಕೇಶನ್ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ಬೇಕು ಸರ್. ಬನ್ನಿ ಸರ್, ಎಲ್ಲ ನೋಡೋಣ, ಎಲ್ಲ ತೋರಿಸ್ಬಿಡೋಣ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಗಾಡಿದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಇನ್ನೂ ಒಂದ್ಸಾರಿ ಬನ್ನಿ ಸರ್ ತೋರ್ಸೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು 800 ಇದೆ ಸರ್. ಸರ್ ಬರೀ 63,000. ಎಷ್ಟಕ್ಕೆ? ಬರೀ 63,000. ಓಕೆ, ಜಸ್ಟ್ 63,000ಕ್ಕೆ ಒಂದು 800. ಓಕೆ, ನೋಡ್ತಾ ಇರ್ಬೋದು. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಚೆನ್ನಾಗಿದೆ. ಸೆಕೆಂಡ್ ಓನರ್ ಗಾಡಿ. ಹೌದೌದು. ಓಕೆ, ಜಸ್ಟ್ ಸೆಕೆಂಡ್ ಓನರ್ ಗಾಡಿ ನಿಮಗೆ ಒಂದು 800 ಜಸ್ಟ್ 63,000ಕ್ಕೆ ಸಿಗ್ತಾ ಇದೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಗಾಡಿಗೆ ಯಾರಾದರೂ 2 ವೀಲರ್ ತಗೊಂಡು ಬದಲು ಆರಾಮಾಗಿ ಕಾರ್ ತಗೊಂಡು 5 ಜನ ಹೋಗೋಂಥ ಗಾಡಿ ಸರ್. ಹೌದೌದು. 2 ವೀಲರ್ 1,35,000 ಕೊಡಬೇಕು. ಇದಕ್ಕೆ ಬರೀ 63,000 ಕೊಟ್ಟರೆ 5 ಸೀಟರ್ ವೆಹಿಕಲ್ ನಿಮಗೆ 800 ಸಿಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಸರ್ ವ್ಯಾಗನರ್ ಬಂದು 2005 ಮಾಡಲು 5 ಮ್ಯಾನುಫ್ಯಾಕ್ಚರಿಂಗು 6 ರಿಜಿಸ್ಟ್ರೇಷನ್. ಓಕೆ, ಗಾಡಿ ಚೆನ್ನಾಗಿದೆ. LXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. ಓಕೆ, ಸೊ ಯಾರಾದರೂ ವ್ಯಾಗನರ್ ಹುಡುಕೋರಿಗೆ ಪ್ರೈಸ್ ಏನಾಯ್ತು ಸರ್? ಸರ್ 1,10,000 ಹೇಳೋದ ಬರೀ 95,000 ರೂಪಾಯಿ ಕೊಡ್ತೀನಿ. 95,000ಕ್ಕೆ ಸಿಗುತ್ತೆ. ಖಂಡಿತ ಕೊಡೋಣ ಸರ್. ಕ್ವಿಡ್ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. 17 ಮಾಡಲು ಸಿಂಗಲ್ ಓನರ್ ಗಾಡಿ, 78,000 ಓಡಿದೆ. ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಅದರಲ್ಲೂ ಆಟೋಮೆಟಿಕ್ ಗಾಡಿ. ತುಂಬಾ ಜನ ಲೇಡೀಸ್ ಓಡಿಸೋರು, ಓಡಿಸೋಂಥವ್ರಿಗೆ ಒಳ್ಳೆ ಗಾಡಿ ಇದು. ಓಡಿರೋದು ಬಂದು 78,000. ಬರೀ 78,000 ಓಡಿದೆ. ಕ್ಲೈಂಬರ್, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಮ್ಯಾಗ್ವಿಲ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಬಿಟ್ಟರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 3,35,000 ಕೋಟಿಂಗ್ ಇರೋದು. ಬನ್ನಿ ಸರ್, ಬರೀ 3,10,000 ರೂಪಾಯಿ ಕೊಡೋಣ. ಜಸ್ಟ್ 3,10,000ಕ್ಕೆ ನಿಮಗೆ ಒಂದು ರೆನೋ ಕ್ವಿಡ್ ಪೆಟ್ರೋಲ್ ಆಟೋಮೆಟಿಕ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ ಸರ್. ಆಲ್ಟೋ K10 14 ಮಾಡಲು. 14 ಮಾಡಲ್ ಆಲ್ಟೋ K10 14 ಮಾಡಲು ಬರೀ 2,05,000 ರೂಪಾಯಿ ಕೊಡ್ತೀನಿ. 2,05,000ಕ್ಕೆ 2,05,000 ರೂಪಾಯಿ ಕೊಡ್ತೀನಿ. 2,05,000 ರೂಪಾಯಿಗೆ ನಿಮ್ದು ಆಲ್ಟೋ K10 14 ಮಾಡಲ್ ಗಾಡಿ. ಸೊ ಹಾಗೆ ನಮಗೆ ಲೋ ಬಜೆಟ್, ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕಾ? ಬರೀ 1,78,000 ರೂಪಾಯಿಗೆ 12 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 12 ಮಾಡಲ್ 1,70,000 ರೂಪಾಯಿ ಕೊಡ್ತೀನಿ ಸರ್. 1,70,000 ರೂಪಾಯಿಗೆ 12 ಮಾಡಲು ಸಿಂಗಲ್ ಓನರ್ ಗಾಡಿ. ಲೋನ್ ಕೂಡ ಆಗುತ್ತೆ ಆರಾಮಾಗಿ. ಖಂಡಿತ ಮಾಡಿಸ್ಕೊಡೋಣ. ಅಂದ್ರೆ 1 ವರ್ಷಕ್ಕೆ ಸರ್ ಲೋನ್ ಸಿಗುತ್ತೆ. 1 ವರ್ಷಕ್ಕೆ ಇರುತ್ತೆ. ಹಂಗಾಗಿ ಏನು ಕೊಡ್ತಾ ಇರೋದೇ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. 1,70,000 ರೂಪಾಯಿ ಲೋನ್ಗೆ ಹೋದ್ರೆ ಸುಮ್ಮನೆ ಅವ್ರಿಗೊಂದು 15,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಇಂಟ್ರೆಸ್ಟ್ ಬರುತ್ತೆ. ಸುಮ್ಮನೆ ಏನಕ್ಕೆ 1,70,000 ರೂಪಾಯಿ ಕೊಡಿ, ಕ್ಯಾಶ್ ಅಲ್ಲಿ ತಗೊಂಡೋಗಿ ಆರಾಮಾಗಿ. ನಮ್ಮ ಮುಂದೆ ಒಂದು ಚವರ್ಲೆ ಆವಿಯೋ ಇದೆ. ಇದು ಡೀಟೇಲ್ಸ್ ಸರ್ ಇದು ಬಂದು 2007 ಮಾಡಲು 3rd ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಇದೆ. ಸಡನ್ ಗಾಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಇದು. ಬರೀ 1,25,000 ರೂಪಾಯಿ ಕೊಡ್ತೀನಿ. 1,25,000ಕ್ಕೆ 1,25,000 ರೂಪಾಯಿ ಕೊಟ್ಬಿಡೋಣ. 1,25,000ಕ್ಕೆ ನಿಮ್ಗೆ ಚವರ್ಲೆ ಆವಿಯೋ ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವರ್ಲೆ ಸ್ಪಾರ್ಕ್. ಸರ್ ಸ್ಪಾರ್ಕ್ ಬಂದು 2010 ಮಾಡಲು, ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಅಪ್ ಟು ಡೇಟ್ ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಇದು ಬಂದು ವಿತ್ LPG ಕೂಡ ಇದೆ. ಬರೀ 1,10,000 ರೂಪಾಯಿ ಕೊಡ್ತೀನಿ. 1,10,000ಕ್ಕೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ ಮಾಡಿ 1,10,000 ರೂಪಾಯಿ ಕೊಡೋಣ. ಓಕೆ, ಸೊ ಹಾಗೆ ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಸರ್ ಪೋಲೋ ಬಂದು 2012 ಮಾಡಲು 3rd ಓನರ್, ಡೀಸೆಲ್ ಗಾಡಿ. ಓಕೆ, 2,60,000 ಕೋಟಿಂಗ್ ಇರೋದು. ಬರೀ 2,40,000 ರೂಪಾಯಿ ಕೊಡ್ತೀನಿ.
ವೋಕ್ಸ್ ವ್ಯಾಗನ್ 12 ಮಾಡಲ್ ಎಷ್ಟಕ್ಕೆ ಸರ್? ಖಂಡಿತ ಬರೀ 2,40,000 ರೂಪಾಯಿ ನಾನು ಕೊಡ್ತೀನಿ. ಜಸ್ಟ್ 2,40,000 ನಿಮಗೆ 2012 ಮಾಡಲು ಡೀಸೆಲ್ ಗಾಡಿ ಸಿಗ್ತಿರೋದು TDI ಇಂಜಿನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲ್ಲೋ ಬೋರ್ಡಲ್ಲಿ ದುಡಿಯೋರು ಓಮಿನಿ ಬೇಕಾದವ್ರಿಗೆ ಇದೆ ಸರ್. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರು, ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡ್ಕೊಡ್ತೀನಿ. ಇದು ಬಂದು 1,50,000 ರೂಪಾಯಿ ಆಗುತ್ತೆ. 1,50,000 ಓಮಿನಿ. ಇನ್ನೂ 5,000 ಕಮ್ಮಿ ಮಾಡಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ರೂಪಾಯಿ ಕಮ್ಮಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಯಾಸ್ ಇದೆ ಸರ್. ಸರ್ ಸಿಯಾಸ್ ಬಂದು ಸೇಲ್ ಆಗಿದೆ. ಬನ್ನಿ ಡಿಸೈರ್ ತೋರಿಸ್ತೀನಿ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಓಕೆ, ಸೊ ಪೆಟ್ರೋಲ್ 2013 ಮಾಡಲು ಬರೀ 76,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಸರ್ ಬರೀ ನಾನು 4,25,000 ಕಸ್ಟಮರ್ ಕೋಟಿಂಗ್ ಇರೋದು 4,10,000 ರೂಪಾಯಿ ಕೊಡ್ತೀನಿ. 4,10,000 ರೂಪಾಯಿಗೆ ಶಿಫ್ಟ್ ಡಿಸೈರ್. ಬರೀ 76,000 ಓಡಿರೋಂಥ ಗಾಡಿ. ಓಕೆ, ಜಸ್ಟ್ 76,000 ಅಷ್ಟೇ ಓಡಿರೋ ಗಾಡಿ ನಿಮಗೆ ಶಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಸೊ ನನಗೆ ಡಿಕ್ಕಿ ಇರೋದು ಬೇಡ, ನನಗೆ ಇನ್ನೂ ಚಿಕ್ಕ ಡಿಕ್ಕಿ ಇರಬೇಕು ಅನ್ನೋರಿಗೆ ಶಿಫ್ಟ್ ಇದೆ. ಶಿಫ್ಟಲ್ಲಿ ತುಂಬಾ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ 7-8 ಗಾಡಿ ಇದ್ದು ಉಳ್ಕೊಂಡಿರೋದೇ ಒಂದು 13 ಮಾಡಲು ಸಿಂಗಲ್ ಓನರು VDI. ಓಕೆ, ರೀ ನಂಬರ್ ಆಗಿರುತ್ತೆ. ಬರೀ 3,65,000 ರೂಪಾಯಿ ಕೊಡ್ತೀನಿ. 3,65,000 ರೂಪಾಯಿ ಡೀಸೆಲ್ ಶಿಫ್ಟ್. ಹೌದು, ಕಡೆ 3,65,000 ನಿಮಗೆ ಡೀಸೆಲ್ ಶಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಓಮಿನಿ ಇದೆ ಸರ್. ಡಿಮ್ಯಾಂಡೆಡ್ ವೆಹಿಕಲ್ ಓಮಿನಿ. ಅದು ವೈಟ್ ಬೋರ್ಡು. ಓಕೆ, 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 24,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದನ್ನು ಲೋನ್ ಆಗೋ ಓಮಿನಿ. 8 ಸೀಟರ್ ವೆಹಿಕಲ್ ಸರ್. 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್. ಓಕೆ, 3,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 3,10,000 ರೂಪಾಯಿ ಕೊಡೋಣ. 3,10,000 ಓಮಿನಿ ಖಂಡಿತ ಕೊಡೋಣ. ಓಕೆ, 2016 ಮಾಡಲ್ ಗಾಡಿ. ಸೊ ಲೋನ್ ಅಂತಂದ್ರೆ ಆರಾಮಾಗಿ ನಿಮಗೆ 80% ಲೋನ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಆನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್. ಸರ್ i10 ಬಂದು 2015 ಮಾಡಲು ಸಿಂಗಲ್ ಓನರು, 80,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ ಸರ್ ಇದು ಬಂದು 3,45,000 ಕೋಟಿಂಗ್ ಇರೋದು 3,25,000 ರೂಪಾಯಿ ಆಗುತ್ತೆ. 3,25,000 ಒಂದು i10. 15 ಮಾಡಲು ಸಿಂಗಲ್ ಓನರ್ ಗಾಡಿ. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80-90% ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮುಂದೆ ಒಂದು ಡಿಫ್ರೆಂಟ್ ಕಲರಲ್ಲಿ ಒಂದು ಶಿಫ್ಟ್ ಇದೆ ಸರ್. ಸರ್ ಇದು ಬಂದು 2006 ಮಾಡಲು, ಥರ್ಡ್ ಓನರು, VXI ಗಾಡಿ. ತುಂಬಾ ಚೆನ್ನಾಗಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಎಷ್ಟಿಗೆ ಸರ್ ಶಿಫ್ಟ್? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, 2,25,000 ಕೋಟಿಂಗ್ ಇರೋದು 2,05,000 ರೂಪಾಯಿ ಕೊಡ್ತೀನಿ. 2,05,000 ಶಿಫ್ಟ್ ಪೆಟ್ರೋಲ್ ಗಾಡಿ. ಓಕೆ ನೋಡಿ, ಜಸ್ಟ್ 2,05,000 ರೂಪಾಯಿ ನಿಮಗೆ ಶಿಫ್ಟ್ ಪೆಟ್ರೋಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಇದೆ, ಅದನ್ನು ಡೀಸೆಲ್ ಗಾಡಿ. ಸರ್ 2013 ಮಾಡಲು ಸಿಂಗಲ್ ಓನರು, VDI. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗುಡ್ ಕಂಡೀಷನ್ ಗಾಡಿ. ಇದು ಬಂದು 3,35,000 ಕೋಟಿಂಗ್ ಇರೋದು 3,15,000 ರೂಪಾಯಿ ಕೊಡೋಣ. 3,15,000 ನಿಮ್ಗೆ ಒಂದು ಡೀಸೆಲ್ ಗಾಡಿ, ಒಂದು ರಿಡ್ ಸಿಗ್ತಾ ಇದೆ. ಸೊ ಬೆಸ್ಟ್ ಚಾನ್ಸ್ ಅಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇದು ಕೂಡ ರಿಡ್ಸ್ 2010 ಮಾಡಲು ಸಿಂಗಲ್ ಓನರ್, 76,000 ಓಡಿದೆ. ಓಕೆ, LDI ಪವರ್ ವಿಂಡೋ ಒಂದು ಬರಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಗಾಡಿ. ಇದು ಕೂಡ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. 2,75,000 ರೂಪಾಯಿ ಕೊಡೋಣ. 2,75,000 275 ಮಾಡಿ. ಓಕೆ, ಸೊ ಹಾಗೆ TVS 300 ಸರ್. ಸರ್ ಅದು ಸೇಲ್ ಆಗಿದೆ. ಸೇಲ್ ಆಗ್ಬಿಟ್ಟಿದೆ ಸರ್. ವ್ಯಾಗನರ್ ತೋರಿಸಿ ಸರ್. ವ್ಯಾಗನರ್ ಏನು ಸರ್ ಡೀಟೇಲ್ಸ್? 2011 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. VXI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ಸ್ ಇದೆ. ಸರ್ ಬರೀ 2,10,000 ರೂಪಾಯಿ ಕೊಡೋಣ. 2,10,000 ರೂಪಾಯಿಗೆ ವ್ಯಾಗನರ್. ನಿಮ್ಮ ಚಾನಲ್ ಕಡೆಯಿಂದ ಬಂದು 2 ಲಕ್ಷ ಮಾಡೋಣ ಸರ್. ಓಕೆ ನೋಡಿ, 2 ಲಕ್ಷಕ್ಕೆ ರೌಂಡ್ ಫಿಗರ್ ಅಲ್ಲಿ ನಿಮಗೆ ಒಂದು ವ್ಯಾಗನರ್ ಸಿಗ್ತಾ ಇದೆ ಸರ್. ಎಲೆಕ್ಟ್ರಿಕ್ ಗಾಡಿ. ಹ್ಞೂ ಸರ್. ಒಂದ್ಸಾರಿ ಚಾರ್ಜ್ ಮಾಡಿಸಿದ್ರೆ 60-70 ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಡೌಟ್ಸ್ ಇದ್ರೆ ನೀವು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. 15 ಮಾಡಲು ಸಿಂಗಲ್ ಓನರ್ ಗಾಡಿ. 1,40,000 ರೂಪಾಯಿ ಕೊಡೋಣ. 1,40,000 ನಿಮ್ಗೆ ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ರೇವಾ ಸಿಗ್ತಾ ಇದೆ. ಸೊ ಅದು ನಿಮಗೆ 2 ಡೋರು. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಸರ್ i20 ಆಸ್ತಾ ಆಪ್ಷನಲ್. 16 ಮಾಡಲು ಸಿಂಗಲ್ ಓನರ್ ಗಾಡಿ, 90,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 6 ಇಯರ್ ಬರ್ತಕ್ಕಂಥ ಗಾಡಿ ಇದು. ಓಕೆ, 6 ಇಯರ್ ಬ್ಯಾಗ್, ABS. 5,95,000 ಕೋಟಿಂಗ್ ಇರೋದು 5,75,000 ರೂಪಾಯಿ ಆಗುತ್ತೆ. 16 ಮಾಡಲ್ ಎಷ್ಟಕ್ಕೆ ಸರ್? 5,75,000 ರೂಪಾಯಿಗೆ. 5,75,000 16 ಮಾಡಲ್ ಗಾಡಿ, i20 ಆಸ್ತಾ ಟಾಪ್ ಎಂಡ್. ಅದು ಆಪ್ಷನಲ್ ವೆಹಿಕಲ್. ಓಕೆ ನೋಡಿ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಯಾರಾದ್ರೂ ಹುಡುಕ್ತಾರೆ ನೋಡಿ, i20 ಇದೆ ನಿಮಗೆ. ಫಸ್ಟ್ ಕ್ಲಾಸ್ ಆಗಿದೆ. 6 ಇಯರ್ ಬ್ಯಾಗ್ ಬರುತ್ತೆ. ಹೌದು, ವಿತ್ ಆಪ್ಷನಲ್ ವೆಹಿಕಲ್, ವಿತ್ ಪುಷ್ ಬಟನ್ ಸ್ಟಾರ್ಟರ್ ಬರುತ್ತೆ ನಿಮಗೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸರ್ Hyundai ಅಲ್ಲ ಅವರ S ವೇರಿಯಂಟ್ ಡೀಸೆಲ್ ಗಾಡಿ. 21 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಯಾರು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಯಾವುದೋ ಒಂದು ಶಿಫ್ಟ್ ಡಿಸೈರ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಇದೇ ಗಾಡಿ ತೊಗೋಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದು 8-8.5 ಲಕ್ಷ ಬೇಕು ಸರ್. ಹೌದು ಸರ್. ಸೊ ಇವಾಗ ಆರ್ಡರ್ ಎಷ್ಟು ಕೊಡ್ತೀರಾ ಸರ್? ಸರ್ ಬರೀ 5,65,000. 5,65,000 2021ಕ್ಕೆ 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ನಿಮಗೆ
ಆಟೋ ಡೀಸೆಲ್ ಸಿಗೋದು ನಿಮಗೆ ನಿಮಗೆ ಅದೇ ಪೆಟ್ರೋಲ್ ಅಷ್ಟೇ ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಗೋದು ನಿಮಗೆ ಈ ಮಾಡಲ್ ಹುಡುಕ್ತೀರಿ ಅಂತಂದ್ರೆ ಬಟ್ ಇದರಲ್ಲಿ ಆರಾಮಾಗಿ ಡೀಸೆಲ್ ಗಾಡಿ ತೊಗೊಳ್ಬೋದು. 13 ಮಾಡಲು ಶಿಫ್ಟ್ ಡಿಸೈರ್ ತಗೊಳಕ್ ಹೋದ್ರೆ 4.5 ಲಕ್ಷ ಇದೆ. ಹೌದು, ಇದು 21 ಮಾಡಲು 5,65,000. ಬನ್ನಿ 5,50,000 ರೂಪಾಯಿ ಮಾಡ್ಕೊಡ್ತೀನಿ ನಾನು. 5.5 ಲಕ್ಷಕ್ಕೆ ರೌಂಡ್ ಫಿಗರ್ ಆಗುತ್ತೆ. ಲೋನ್ ಆಗೋರಿಗೆ ಆರಾಮಾಗಿ ನಿಮಗೆ 80% ಲೋನ್ ಕೂಡ ಆಗುತ್ತೆ. ಯಾಕಂದರೆ ಲೈಕ್ ನಿಮಗೆ ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ ಆರಾಮಾಗಿ ಸಿಕ್ಬಿಡುತ್ತೆ ಗಾಡಿ ಲೋನ್ಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವರ್ಲೆಟ್ ಬೀಟ್ ಸರ್. ಚವರ್ಲೆಟ್ ಬೀಟ್ ಬಂದು 2015 ಮಾಡಲು, ಸೆಕೆಂಡ್ ಓನರ್ LT ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಓಕೆ ಸರ್ 2,35,000 ಕೋಟಿಂಗ್ ಇರೋದು, 2,30,000 ರೂಪಾಯಿ ಕೊಡೋಣ. 2,30,000ಕ್ಕೆ 2015 ಮಾಡಲ್ ಗಾಡಿ, ಡೀಸೆಲ್ ಗಾಡಿ, ಅದು ಚವಲೆ ಬೀಟ್. ಹೌದು, ಖಂಡಿತ. ಓಕೆ ನೋಡಿ, 2,30,000ಕ್ಕೆ ಯಾರು ಕೊಡ್ತಾರೆ ನಿಮಗೆ ಡೀಸೆಲ್ ಗಾಡಿ ಚವಲೆ ಬೀಟ್? ಬೇಗ ಬಂದರೆ ಬೇಗ ಸಿಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ದೊಂದು ಇನ್ನೊಂದು ಶಿಫ್ಟ್ ಡಿಸೈರ್ ಇದೆ ಸರ್. ಶಿಫ್ಟ್ ಡಿಸೈರ್ ಬಂದು ಪೆಟ್ರೋಲ್ ಗಾಡಿ, VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ ಬರೀ 4,45,000 ರೂಪಾಯಿ ಕೊಡ್ತೀವಿ. ಓಕೆ, ಜಸ್ಟ್ 4,45,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4 ಲಕ್ಷ ಲೋನ್ ಸಿಗುತ್ತೆ. ನೋಡಿ, ಜಸ್ಟ್ 4 ಲಕ್ಷಕ್ಕೆ ಲೋನ್ ಸಿಗುತ್ತೆ ನಿಮಗೆ. ಮಿಕ್ಕಿದೆಲ್ಲ ನೀವು ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಸ್ಕೊಂಡು ಹೋಗ್ತಾ ಇರ್ಬೋದು. ಸೊ ಹಾಗೆ ನಿಮಗೆ ಸಿಲ್ವರ್ ಇಷ್ಟ ಆಗಿಲ್ಲ ಅಂದ್ರೆ ವೈಟ್ ಕಲರ್ ಇದೆ ನಿಮಗೆ ಶಿಫ್ಟ್ ಡಿಸೈರ್. ವೈಟ್ ಅಲ್ಲಿ ಇದು 14 ಮಾಡಲು ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ವೆಹಿಕಲ್, ಆಟೋಮೆಟಿಕ್ ಗಾಡಿ. ಬರೀ 40,000 ಓಡಿದೆ. ಗಾಡಿ ಚೆನ್ನಾಗಿದೆ. 4,25,000 ಕೋಟಿಂಗ್ ಬಂದು 4,05,000 ರೂಪಾಯಿ ಕೊಡೋಣ. ರೌಂಡ್ ಫಿಗರ್ ಮಾಡಿ ಸರ್. ಆಯ್ತು, ಬನ್ನಿ ಸರ್, ಮಾಡ್ಕೊಡೋಣ. 4 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ ಸರ್. ಕಡೆ ರೌಂಡ್ ಫಿಗರ್ ನಿಮಗೆ 4 ಲಕ್ಷಕ್ಕೆ ನಿಮ್ಮದು ಶಿಫ್ಟ್ ಡಿಸೈರು, ಅದು ನಿಮಗೆ ಪೆಟ್ರೋಲ್ VVT ಇಂಜಿನು. ಸೊ ಬೆಸ್ಟ್ ಚಾನ್ಸಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮೋಸ್ಟ್ ಇನ್ನೊಂದು ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್. ಸೊ ಸ್ವಿಫ್ಟ್ ಡೀಟೇಲ್ಸ್ ಸರ್. ಶಿಫ್ಟ್ ಬಂದು 2005 ಮಾಡಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಓಕೆ, 1,13,000 ಏನೋ ಓಡಿದೆ. ಜಿನಿಯನ್ ಮೀಟ್ರ್ ಗಾಡಿ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು. ಇದು ಬಂದು 1,95,000 ಕೋಟಿಂಗ್ ಇರೋದು, 1,75,000 ರೂಪಾಯಿ ಕೊಡೋಣ. 1,75,000ಕ್ಕೆ ಶಿಫ್ಟ್ ಖಂಡಿತ. 1,75,000 ರೂಪಾಯಿ ಕೊಡೋಣ ಬನ್ನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಫೋರ್ಟ್ ಫಿಗೋ ಇದೆ ಸರ್. ಫೋರ್ಟ್ ಫಿಗೋ ಬಂದು 2012 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಬಂದು 2,25,000 ಕೋಟಿಂಗ್ ಇರೋದು, 2 ಲಕ್ಷ ರೂಪಾಯಿ ಕೊಟ್ಬಿಡೋಣ. 2 ಲಕ್ಷಕ್ಕೆ 2 ಲಕ್ಷ ಕೊಡೋಣ. ಆ ಕಡೆ 2 ಲಕ್ಷಕ್ಕೆ ನಿಮ್ಗೆ ಒಂದು ಫೋರ್ಟ್ ಫಿಗೋ ಡೀಸೆಲ್ ಗಾಡಿ. ಸೊ ಹಾಗೆ ಪಕ್ಕದಲ್ಲಿ ಇನ್ನೊಂದು ಫೋರ್ಟ್ ಫಿಗೋ ಇದೆ ಸರ್. ಇದೇ ಗಾಡಿ, ಇದು ಫೋರ್ಟ್ ಫಿಗೋನೇ, 2010 ಮಾಡಲು, ಸೆಕೆಂಡ್ ಓನರ್, ಬರೀ 69,000 ಓಡಿದೆ. ಓಕೆ, ಇದು ಕೂಡ ಗುಡ್ ಕಂಡೀಷನ್ ಗಾಡಿ. ಇದಕ್ಕೂ 2 ಲಕ್ಷ ರೂಪಾಯಿ ಆಗುತ್ತೆ. ಆ ಕಡೆ 2010 ಬೇಕು, ಅದು ಪೆಟ್ರೋಲ್ ಅಲ್ಲ ಸರ್? ಇದು ಡೀಸೆಲ್ ಗಾಡಿನೇ. ಇದು ಡೀಸೆಲ್ ಗಾಡಿ ನಿಮಗೆ ಜಸ್ಟ್ 2 ಲಕ್ಷಕ್ಕೆ. 2 ಲಕ್ಷಕ್ಕೆ ನಿಮಗೆ ಇಲ್ಲ, ನಮಗೆ 12 ಮಾಡಲೇಬೇಕು ಅನ್ನೋದಾದ್ರೆ ಬನ್ನಿ, ಇದನ್ನು 2 ಲಕ್ಷಕ್ಕೆ ನಾನು ಕೊಡ್ತೀನಿ. ಓಕೆ, ಯಾವ್ದು ಬೇಕೋ ಆರಾಮಾಗಿ ಫೋರ್ಟ್ ಫಿಗೋ ಯಾವ್ದು ಬೇಕೋ ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೋಬಹುದು. ಸೊ ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ K10. ಆಲ್ಟೋ K10 ಬಂದು 2012-13 ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಇದೆ. ಓಕೆ, ಇದು ಬಂದು 2,25,000 ಕೋಟಿಂಗ್ ಇರೋದು, 1,95,000 ರೂಪಾಯಿ ಆ್ಯಸ್ ಇಟ್ ಈಸ್ ಕಂಡೀಷನ್. 1,95,000ಕ್ಕೆ 1,95,000 ರೂಪಾಯಿ ಆ್ಯಸ್ ಇಟ್ ಈಸ್ ಕಂಡೀಷನ್. ನಾವೆಲ್ಲ ರೆಡಿ ಮಾಡಿಸಿದ್ಮೇಲೆ 2,25,000 ರೂಪಾಯಿ. ಓಕೆ, ಯಾವ್ದು ಬೇಕೋ ನೀವು ಆರಾಮಾಗಿ ಚೂಸ್ ಮಾಡ್ಕೊಂಡು ತೊಗೊಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ವ್ಯಾಗನರ್ ಬಂದು 2017 ಮಾಡಲು, ಸಿಂಗಲ್ ಓನರ್ ಗಾಡಿ, VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡ್ಸ್ಕೊಂಡು ಗಾಡಿ ತಗೊಳ್ಳಿ ಸರ್. ಓಕೆ, 3,75,000 ಕೋಟಿಂಗ್ ಇರೋದು, 3,60,000 ರೂಪಾಯಿ ಕೊಡೋಣ. 3,60,000ಕ್ಕೆ ಒಂದು ವ್ಯಾಗನರ್. 17 ಮಾಡಲು, ಸಿಂಗಲ್ ಓನರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5,000 ಕಮ್ಮಿ ಮಾಡಿ. ಇನ್ನೂ 5,000 ಕಮ್ಮಿ ಮಾಡ್ತಾರೆ ಒಂದು ಟೇಬಲ್ ಕೂತ್ಕೊಂಡ್ರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಇನ್ನೊಂದು ವ್ಯಾಗನರ್ ಇದೆ ಸರ್. ಸೇಲ್ ಆಗಿದೆ. ಓಕೆ, ಸೊ ಪರವಾಗಿಲ್ಲ, ತಲೆಸ್ಕೊಬಿಡಿ. ಅಲ್ಲೇ 17 ಮಾಡಲ್ ಇದೆ ನಿಮಗೆ. ಸೊ ಹಾಗೆ ರಿಡ್ಜ್ ಇದೆ ಸರ್. ಇಟ್ಸ್ ಬಂದು 10 ಮಾಡಲು, LXI. ಓಕೆ, ಬರೀ 1,75,000 ಬಾರ್ಗೇನೇ ಇಲ್ಲ ಸರ್. 1,95,000 ಕೋಟಿಂಗ್ ಇರೋದು, 1,75,000 ರೂಪಾಯಿ ಕೊಡ್ತೀವಿ. 1,75,000ಕ್ಕೆ ವಿತೌಟ್ ಬಾರ್ಗೇನ್ ನಿಮಗೆ ಒಂದು ರಿಡ್ಜ್ ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಇನ್ನೊಂದು ಶಿಫ್ಟ್ ಇದೆ ಸರ್. ಇದು ಬಂದು ಶಿಫ್ಟ್ ಬಂದು 2011 ಮಾಡಲು, ಥರ್ಡ್ ಓನರ್, ZDI ಟಾಪ್ ಅಂಡ್ ಮಾಡಲು. ZDI ಟಾಪ್ ಅಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 3,85,000 ಕೋಟಿಂಗ್ ಇರೋದು, 3,65,000 ರೂಪಾಯಿ ಕೊಡೋಣ. 3,65,000ಕ್ಕೆ ನಿಮಗೆ ಒಂದು ಶಿಫ್ಟ್ ಡೀಸೆಲ್ ZDI ಟಾಪ್ ಅಂಡ್ ವೇರಿಯಂಟ್. ಸೊ ಒಂದು ಬ್ಲ್ಯಾಕ್ ಬ್ಯೂಟಿ, ಒಂದು SX4 ಇದೆ ಸರ್. ಅದರಲ್ಲೂ ಟಾಪ್ ಅಂಡ್ ಮಾಡಲು, ZXI. ಪ್ರೈಸ್ 2010 ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಬಂದು ಬರೀ 1,95,000 ರೂಪಾಯಿ ಕೊಡೋಣ. 1,95,000ಕ್ಕೆ 1,90,000 ಮಾಡಿ. 1,90,000ಕ್ಕೆ 1,90,000 ರೂಪಾಯಿಗೆ ಫ್ರೆಶ್ ಎಫ್ಸಿ ಇದೆ, 30ವರೆಗೂ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. 1,90,000 ರೂಪಾಯಿ ಮಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಇನ್ನೊಂದು I20 ಇದೆ ಸರ್. I20 ಬಂದು 2012 ಮಾಡಲು, ಸಿಂಗಲ್ ಓನರು, ಮ್ಯಾಗ್ನಾ ವೇರಿಯಂಟು, ಡೀಸೆಲ್ ಗಾಡಿ, ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು. ಓಕೆ, 3,85,000 ಹೇಳೋದು ಸರ್. ಫೈನಲ್ ಟು ಫೈನಲ್ ಬಂದು 3,75,000 ರೂಪಾಯಿ ಕೊಡೋಣ. 3,75,000ಕ್ಕೆ ಡೀಸೆಲ್ 2012 ಮಾಡಲ್ ಗಾಡಿ. ಹೌದು, ಇನ್ನೂ 5,000 ಕಮ್ಮಿ ಮಾಡಿ ಸರ್. 3,70,000 ಮಾಡಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ರೆನಾಲ್ಟ್ ಡಸ್ಟರ್ ಬಂದು 2014-15 ಸಿಂಗಲ್ ಓನರ್, 85 PS. ಓಕೆ,
ಸೊ 85 ಪೀಸು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಹಾಂ 4,50,000 ಹೇಳೋದು ಸರ್, 4,30,000 ರೂಪಾಯಿ ಕೊಡೋಣ. 4,30,000ಕ್ಕೆ ಒಂದು ರೆನಾಲ್ಟ್ ಡಸ್ಟರು. ರೆನಾಲ್ಟ್ ಡಸ್ಟರು, ಅದರಲ್ಲೂ 85 PS, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಲೋನ್ ಕೂಡ ಸಿಗುತ್ತೆ. ಓಕೆ, ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಡಸ್ಟರ್ ಬೇಡ, ನನಗೆ ನಿಸಾನ್ ಟರೆನೋ ಬೇಕು ಅನ್ನೋರಿಗೆ ನಿಸಾನ್ ಟರೆನೋ ಕೂಡ ಇದೆ. ಇದು ಸರ್ ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್, 110 PS. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಓಕೆ, 4,50,000 ಕೋಟಿಂಗ್ ಇರೋದು, ಒಂದು 4,20,000 ರೂಪಾಯಿ ಕೊಡೋಣ. 4,20,000ಕ್ಕೆ. ಹೌದು. ಓಕೆ, ನೀವು 4,20,000. ಹಾಂ ಸರಿ. ಸೊ 4,20,000ಕ್ಕೆ 4,20,000 ರೂಪಾಯಿ ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಇದಕ್ಕೂ ಕೂಡ ಲೋನ್ ಸಿಗುತ್ತೆ. ಸೊ ನಮ್ಮದು ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಡೀಟೇಲ್ಸ್ ಸರ್. ಸರ್ ಪೋಲೋ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ. Okay. ಇದು ಬಂದು 2013 ಮಾಡಲು, ಥರ್ಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ಸರ್. ಓಕೆ, ಹೈಲ್ಯಾಂಡ್ ಟಾಪ್ ಎಂಡ್. ಏನಪ್ಪ ಅಂತಂದ್ರೆ ರೀ ನಂಬರ್ ಗಾಡಿ ಇದು. ಓಕೆ, 3,25,000 ಕೋಟಿಂಗ್ ಇರೋದು, 3 ಲಕ್ಷಕ್ಕೆ ಕೊಡ್ತೀನಿ. 3 ಲಕ್ಷಕ್ಕೆ 2,95,000 ಕೊಡಿ. 2,95,000. 95 ಕೊಟ್ಬಿಡಿ. ಓಕೆ, 2,95,000ಕ್ಕೆ ನಿಮ್ಗೆ ಒಂದು 2013 ಮಾಡಲು ಡೀಸೆಲ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ. ಸೊ ಹಾಗೆ ಬ್ಲ್ಯಾಕ್ ಕಲರ್ ಇದೆ, ಸಾರಿ ಗ್ರೇ ಕಲರ್. ಸರ್ ಬ್ಲಾಕ್ ಅಲ್ಲ, ಗ್ರೇ ಕಲರ್. 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಓಡಿರೋದು ಬರೀ 63,000. ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. ಆಕ್ಷನ್ ಫ್ರೀ ವೆಹಿಕಲ್. 5,10,000 ಕೋಟಿಂಗ್ ಇರೋದು, 4,95,000 ರೂಪಾಯಿ ಕೊಟ್ಬಿಡೋಣ. 4,95,000. 495. 4,95,000ಕ್ಕೆ 2015 ಮಾಡಲ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ, ಹೈಲೈನು, ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್. ಓಕೆ, ಸೊ ವ್ಯಾಗನರ್ ಆದ್ರೆ ಸರ್? ಸರ್ ವ್ಯಾಗನರ್ ಬಂದು 2020 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, LXi, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ, ಆಪ್ಷನಲ್ ವೆಹಿಕಲ್. ಆಪ್ಷನಲ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ AC ಟಚ್ ಅಪ್ ಆಗಿದೆ. ಅದಂತೂ ನಾವು ಇರೋದೆಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 4,25,000 ಕೋಟಿಂಗ್ ಇರೋದು, ಒಂದು 4,10,000 ರೂಪಾಯಿ ಕೊಟ್ಬಿಡೋಣ. 4,10,000ಕ್ಕೆ ಒಂದು ವ್ಯಾಗನರ್. ಹೌದು ಸರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4 ಲಕ್ಷ ಲೋನ್ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಕೊಡ್ತಾ ಇರೋದು 4,10,000ಕ್ಕೆ. ಓಕೆ, 10,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಅಷ್ಟೇ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಸ್ವಿಫ್ಟ್ ಡಿಸೈರ್. ಸರ್ ಇದು ಸ್ವಿಫ್ಟ್ ಡಿಸೈರ್ ಬಂದು 2011 ಮಾಡಲು, ಸಿಂಗಲ್ ಓನರ್, ವಿತ್ CNG ಇದೆ. ವಿತ್ CNG ಇರೋದು? ವಿತ್ CNG ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ವಿತ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಇದೆ. ಗಾಡಿ ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಸೀಟ್ ಇದೆ. VXi ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಈ ಸ್ವಿಫ್ಟ್ ಡಿಸೈರ್ ಎಷ್ಟಕ್ಕೆ ಸರ್? ಸರ್ ಇದು ಬಂದು 3,25,000 ಕೋಟಿಂಗು, 2,95,000 ಮಾಡಿ. 2,95,000ಕ್ಕೆ ಸ್ವಿಫ್ಟ್ ಡಿಸೈರ್ ಖಂಡಿತ ಕೊಡ್ತೀನಿ. ಓಕೆ, ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಈ ಕಲರ್ ಅಲ್ಲಿ ಇನ್ನೊಂದು ಕಲರ್ ಇದೆ. ಸೊ ಇದು ಡೀಟೇಲ್ಸ್ ಇದೆ ಸರ್. ಅದು ಪೆಟ್ರೋಲ್, ಇದು ಡೀಸೆಲ್. ಓಕೆ, ಡೀಸೆಲ್ ಬೇಕು ಅಂತ ಕಲರ್ ಅಲ್ಲಿ ಬೇಕು ಅನ್ನೋರು ಹುಡುಕ್ಬೋದು. ಯಾವ ಕಲರ್ ಅಲ್ಲಿ ಬೇಕಾದ್ರೆ ತಗೋಬಹುದು. ಇನ್ನು ಸಿಲ್ವರ್ ಕಲರ್ ಬೇಕು, ಅದನ್ನು ಕೊಡ್ತೀನಿ ನಾನು. ಓಕೆ, ಸೊ ಇದು ಬಂದು 2013 ಮಾಡಲು, ಸಿಂಗಲ್ ಓನರ್, ಪವರ್ ವಿಂಡೋ ಒಂದು ಬರಲ್ಲ, AC, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. 4 ಲಕ್ಷ ಕೋಟಿಂಗ್ ಇರೋದು, 3,75,000. ಬನ್ನಿ, ಇನ್ನು ನಿಮ್ಮ ಚಾನಲ್ ಕಡೆಯಿಂದ ಬಂದು 3,70,000 ರೂಪಾಯಿ ಕೊಡ್ತೀನಿ. 3,70,000ಕ್ಕೆ ಡೀಸೆಲ್ ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಗಾಡಿ. ಆ ಕಡೆ ಸಿಂಗಲ್ ಓನರ್ ಗಾಡಿ ನಿಮಗೆ ಗಾಡಿ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್. ಸರ್ ಇದು ಬಂದು 2013 ಮಾಡಲು, ಸಿಂಗಲ್ ಓನರ್, VDI ಇದನ್ನು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಇದು ಬಂದು 4,35,000 ಕೋಟಿಂಗ್ ಇರೋದು, 4,15,000 ರೂಪಾಯಿ ಕೊಡೋಣ. 4,15,000ಕ್ಕೆ ಸ್ವಿಫ್ಟ್ ಡಿಸೈರ್ 2013 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಜೆಂಟ್ಸ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್. ಸರ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಬಂದು 2017 ಮಾಡಲು. ಓಕೆ, ಇದು ಕೂಡ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ, 52,000 ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಲೇಡೀಸ್ ಓಡಿಸೋ ಅಂತಾರೆ, ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಗಾಡಿ ಕೊಡ್ತೀನಿ. ಇದು ಬಂದು 50% ಲೋನ್ ಆಗುತ್ತೆ. 17 ಥರ್ಡ್ ಓನರು, ಬರೀ 2,70,000 ರೂಪಾಯಿ ಕೊಡ್ತೀನಿ. 2,70,000ಕ್ಕೆ 17 ಮಾಡಲು, ಇನ್ನು 5,000 ಕಮ್ಮಿ ಮಾಡ್ತೀನಿ ಬನ್ನಿ. 2,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ. ಅದು 17 ಮಾಡಲು ಗಾಡಿ. 17 ಮಾಡಲು ಗಾಡಿ. 2,65,000ಕ್ಕೆ ನೀವು 17 ಮಾಡಲು ಗಾಡಿ ರೆನಾಲ್ಟ್ ಕ್ಲೈಂಬರ್ ಸಿಗ್ತಾ ಇರೋದು, ಅದು ಆಟೋಮೆಟಿಕ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಆಲ್ಟೋ ಸರ್. ಸರ್ ಇದು 2011 ಮಾಡಲು, LXi, AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 1,85,000 ಕೋಟಿಂಗ್ ಇರೋದು, 1,75,000 ಮಾಡಿ. 1,75,000ಕ್ಕೆ 1,75,000 ರೂಪಾಯಿ ಕೊಟ್ಬಿಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸಿಲೆರಿಯೋ ಇದೆ ಸರ್. ಸಿಲೆರಿಯೋ ಬಂದು ZXi ಟಾಪ್ ಅಂಡ್ ಮಾಡಲು, 17 ಸಿಂಗಲ್ ಓನರ್ ಗಾಡಿ. ಓಕೆ, 17 ಸಿಂಗಲ್ ಓನರ್ ಗಾಡಿ. 17 ಸಿಂಗಲ್ ಓನರ್ ಗಾಡಿ. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಕಂಡೀಷನ್ ನೋಡೋದಾದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಅದೆಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ರೀ ನಂಬರ್ ಗಾಡಿ ಸರ್ ಇದು. ಓಕೆ, ನಾನು ಏನಿದ್ರು ಓಪನ್ ಆಗಿ ಹೇಳ್ಬಿಡ್ತೀನಿ. ಸೊ ಡೀಸೆಲ್ ರೇಟಲ್ಲೂ ಕೂಡ ನಿಮಗೆ ಬಂದು ಕುಂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3,85,000 ಹೇಳೋದು. 17 ಮಾಡಲು ಗಾಡಿ. 17 ಮಾಡಲು, ಸಿಂಗಲ್ ಓನರ್ ಗಾಡಿ. ಬನ್ನಿ, 3,60,000 ರೂಪಾಯಿ ಕೊಡ್ತೀನಿ. 3,60,000ಕ್ಕೆ 17 ಮಾಡಲ್ ಗಾಡಿ. 17 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡೀಸೆಲ್ ಗಾಡಿ ಎರ್ಟಿಗಾ ಇದೆ. ಇದು ಎರ್ಟಿಗಾದಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದ್ರೆ 7 ಸೀಟರ್ ವೆಹಿಕಲ್. ಹೌದು, ಅದು ಡೀಸೆಲ್ ಗಾಡಿ. ಅದು ಎರ್ಟಿಗಾ 12 ಮಾಡಲು,
ಸೆಕೆಂಡ್ ಓನರ್ ಗಾಡಿ AC ಪವರ್ ಸ್ಟೇರಿಂಗ್ ಪವರ್ ಉಂಡು ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 4,85,000 ರೂಪಾಯಿಗೆ ಆಗುತ್ತೆ. 4,80,000ಕ್ಕೆ ಫೈನಲ್ ರೇಟ್ ಸರ್ ಅದು 4,85,000 ರೂಪಾಯಿಗೆ 7 ಸೀಟರ್ ವೆಹಿಕಲ್ Ertiga ಕೊಡ್ತೀನಿ. 4,80,000ಕ್ಕೆ ನಿಮ್ಗೆ ಒಂದು 7 ಸೀಟರ್ ಗಾಡಿ, ಡೀಸೆಲ್ ಗಾಡಿ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಒಂದು i20 ಇದೆ ಸರ್. i20 ಬಂದು ಆಸ್ತಾ ಟಾಪ್ ಅಂಡ್ ಮಾಡಲು 2013 ಮಾಡಲು, ಸೆಕೆಂಡ್ ಓನರ್ 63,000 ಓಡಿದೆ. ಆಸ್ತಾ ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಬಂದು 3,65,000 ಕೋಟಿಂಗ್ ಇರೋದು. 3,45,000 ರೂಪಾಯಿ ಕೊಡೋಣ. 3,45,000ಕ್ಕೆ 3,45,000 ರೂಪಾಯಿ ಕೊಡೋಣ. 3,45,000ಕ್ಕೆ ನಿಮಗೆ ಒಂದು i20 ಅಷ್ಟು ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇರೋದು. ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಇನ್ನೊಂದು ಸಿಲೇರಿಯಾ ಇದೆ ಸರ್. ಸರ್ ಈ ಸೆಲೋರಿಯಾ ಬಂದು 2016 ಮಾಡಲು, ಸಿಂಗಲ್ ಓನರು, VXI. ಓಡಿರೋದು ಬಂದು ಬರೀ 54,000 ಜಿನಿಯನ್ ಮೀಟ್ರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓಕೆ. ಇದು ಬಂದು 3,75,000 ಹೇಳೋದು. ಫೈನಲ್ ಟು ಫೈನಲ್ ಬಂದು 3,60,000 ರೂಪಾಯಿ ಕೊಡೋದು. 3,60,000ಕ್ಕೆ ನಿಮಗೆ ಒಂದು 2016 ಮಾಡಲ್ ಗಾಡಿ ಸಿಲೇರಿ. ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಸರ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಬ್ರೆಝಾನೇ ಇದೆ ಸರ್. ಇದು ಬಂದು 21 ಮಾಡಲು, ಸಿಂಗಲ್ ಓನರ್, 64,000 ಓಡಿದೆ. VXI ಆಪ್ಷನಲ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿಲಿ ಸಕ್ಕತ್ತಾಗಿದೆ ನಿಮಗೆ ವಿತ್ AC ಪವರ್. ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 8,10,000 ರೂಪಾಯಿಗೆ ಆಗುತ್ತೆ. ಫೈನಲ್ 8,10,000. ಅದ್ರ ಕೋಟಿಂಗ್ ಬಂದು 8.5 ಲಕ್ಷ ಹೇಳ್ತಾರೆ ಕಸ್ಟಮರು. 8,10,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಬ್ರೆಝಾ ಇದೆ ಬನ್ನಿ ಸರ್. 2018 ಮಾಡಲು, ಡೀಸೆಲ್ ಗಾಡಿ, VDI, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೆಲ್ಲ ಓಡಿರೋದು ಬಂದು ಬರೀ 63,000. ಸರ್ 7,45,000 ರೂಪಾಯಿ ಕೊಡ್ತೀನಿ. ಬ್ರೀಝಾ. ಓಕೆ. 7 ಲಕ್ಷ ಇನ್ನು 5,000 ಕಮ್ಮಿ ಮಾಡಿ 7,40,000 ರೂಪಾಯಿಗೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% 90% ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. 7,35,000 ರೂಪಾಯಿ ಮಾಡಿ. 7,35,000 ಇಳಿಸ್ಕೊಂಡು ಗಾಡಿ ನಿಮಗೆ ಬ್ರೆಝಾ ಡೀಸೆಲ್ಲು, VDI ಬರೀ 63,000 ಓಡಿದೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ ಬಂದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ವೆಹಿಕಲ್. ಪೆಟ್ರೋಲ್ ಟಾಪ್ ಅಂಡ್ ಮಾಡಲು ಸರ್. ಡೀಸೆಲ್ ಗಾಡಿ ರ್ಯಾಪಿಡ್. ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಂದೇ ಒಂದು ಗಾಡಿ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಓಕೆ. ಸರ್ ಇದು ಬಂದು 5,95,000 ಹೇಳೋದು. ಬನ್ನಿ 5,60,000 ರೂಪಾಯಿ ಮಾಡೋಣ. 5,60,000 ರೂಪಾಯಿ ಕೊಡೋಣ. 5,60,000 ರೂಪಾಯಿ. 560 ಸಿಗುತ್ತೆ ಖಂಡಿತ ಕೊಡೋಣ. 5,60,000ಕ್ಕೆ ಸಿಕ್ಬಿಡುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಬ್ಲ್ಯಾಕ್ ಕಲರ್ ಇದೆ ಸರ್. ಫಿಯೆಟ್ ಪುಂಟೋ ಬಂದು 2011 ಮಾಡಲು. ಓಡಿರೋದು ಎಷ್ಟು ಅಂತ ಕೇಳ್ತೀರಾ? ಬರೀ 38,000. 38,000 ಅಷ್ಟೇ? ಖಂಡಿತ 38,000 ಓಡಿದೆ. ಗಾಡಿನೂ ಅಷ್ಟೇ ಸೂಪರ್ ಆಗಿದೆ. ಓಕೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಹೆಂಗಿದೆ ನೋಡಿ ಸರ್. ಒಂದ್ಸರಿ ಕಸ್ಟಮರ್ಗೆ ಒಂದ್ಸರಿ ಇಂಟೀರಿಯರ್ ತೋರಿಸ್ಬಿಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಟೈರ್ ಕೂಡ 1% ಸೌದಿಲ್ಲ. ಹೌದು. ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ನಿಮಗೆ. ಸೊ ಯಾರಾದರೂ ಒಂದು ಹುಡುಕ್ತಾ ಇರೋರಿಗೆ ಸಕ್ಕತ್ತಾಗಿದೆ ನಿಮಗೆ. ಫಿಯೆಟ್ ಪುಂಟೋ ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟು. ಗಾಡಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. 1,95,000 ಕೋಟಿಂಗ್ ಇರೋದು. ಬನ್ನಿ 1,75,000 ರೂಪಾಯಿ ಕೊಡೋಣ. 1,75,000ಕ್ಕೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋ ಒಂದು ಫಿಯೆಟ್ ಪುಂಟೋ ಖಂಡಿತ ಕೊಡ್ತೀನಿ. ಇನ್ನು 5,000 ಕಮ್ಮಿ ಮಾಡಿ 1,70,000 ರೂಪಾಯಿ ಕೊಡ್ತೀನಿ ಸರ್. 1,70,000ಕ್ಕೆ ಸಿಕ್ಬಿಡುತ್ತೆ ಗಾಡಿ. ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಯಾನ್ ಇದೆ. ಸೊ ಗ್ರೇ ಕಲರ್ ಇದು ಸರ್. ಇಯಾನ್ ಬಂದು 14 ಮಾಡಲು, ಥರ್ಡ್ ಓನರು. 2,55,000 ಹೇಳ್ತಾ ಇರೋದು. ಒಂದು 2,45,000 ಮಾಡಿ. 2,45,000ಕ್ಕೆ ನಿಮಗೆ 2014 ಮಾಡಲ್ ಗಾಡಿ. 14 ಮಾಡಲ್ ಗಾಡಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5,000 ಕಮ್ಮಿ ಮಾಡಿ ಕೊಡೋಣ. 2,35ಕ್ಕೆ ಸಿಗುತ್ತೆ. 2,35 ಕೊಡೋಣ ಬನ್ನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800. ಸರ್ ಆಲ್ಟೋ 800 ಅಲ್ಲ, ಆಲ್ಟೋ K10 16 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಹೆಂಗಿದೆ ನೋಡಿ, ಶೋರೂಮ್ ಟೇಸ್ಟ್ ಅಲ್ಲಿ ಐತೆ. ಓಕೆ. ಸೊ ಯಾರಾದರೂ ಒಂದು ಆಟೋ ಟಚ್ ಅಪ್ ಆಗಿದೆ, 70,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 3,25,000 ಕೋಟಿಂಗ್ ಇರೋದು. ಬನ್ನಿ ಬರೀ 3 ಲಕ್ಷಕ್ಕೆ ಕೊಡ್ತೀನಿ. ಬರೀ 3 ಲಕ್ಷಕ್ಕೆ 16 ಮಾಡಲ್ 3 ಲಕ್ಷಕ್ಕೆ ಖಂಡಿತ ಕೊಡ್ತೀನಿ. ಜಸ್ಟ್ 3 ಲಕ್ಷಕ್ಕೆ ನಿಮ್ಗೆ 2016 ಮಾಡಲ್ ಗಾಡಿ ಒಂದು ಆಲ್ಟೋ K10 ಸಿಗ್ತಾ ಇದೆ. ಹೌದು. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಓಕೆ.